ಸರ್ ಈ ಕಾನ್ಸೆಪ್ಟ್ ನ ಏನ್ ಪಿಕ್ ಮಾಡ್ಕೊಂಡ್ರಿ ಅಂತ ಐ ಥಿಂಕ್ ಸ್ಟೋರಿ ನಿಮ್ದು ಅನ್ಸುತ್ತಲ್ಲ ಹೌದು. ಈ ನಾನು Story ಮೊದಲಿನ ಒಂದು ಲೈನ್ ನಾನು ಮಾಡಿದ್ದು ಅಷ್ಟೇ. Okay. ಬೇಸ್ ವೆಂಕಿ ನಾವು ಈ ತರ ಲೈನ್ ಹೋಗಲ್ಲ ಅಂತ. ಇನ್ನ ಡೆವಲಪ್ಮೆಂಟ್ ಎಲ್ಲ ನಮ್ಮ ವೆಂಕಿನೇ ಮಾಡಿದ್ದು. ಡೈಲಾಗ್ ಬರೆಯೋದಿರ್ಬೋದು, ಅದನ್ನ ಡೆವಲಪ್ ಮಾಡಿ ಬಟ್ ಕ್ಲೋಸ್ ಆಗಿ ನಾವು ಇಬ್ರು ಮಾಡ್ತಾ ಇದ್ವಿ. ಅಂದ್ರೆ ಡಿಸ್ಕಷನ್ಸ್ ಮಾಡೋದು. ಯಾಕಂದ್ರೆ ಲೈನ್ ಮಾಡಿದಾಗ ಹಂಟಿಂಗ್ ವಿಷಯಗಳು ಕೆಲವೊಂದು ನನಗೆ ಪೂರ್ತಿ ಗೊತ್ತಿದ್ದರಿಂದ, ಅಂದ್ರೆ ನಮ್ಮ ತಂದೆಯವರು ಅವ್ರ ಫ್ರೆಂಡ್ಸ್ ಎಲ್ಲ ಮಾಡೋದ್ರಿಂದ ಮಾಡ್ತಿದ್ರಿಂದ ನನಗೂ ಸ್ವಲ್ಪ ಐಡಿಯಾ ಐತಿ ಹೆಂಗಾಗತ್ತೆ ಅಂತ. ಅದನ್ನ ಇನ್ ಡೀಟೇಲ್ ಆಗಿ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ವಿ. ಅವ್ರು ಎವ್ರಿ ಸ್ಟೇಜಸ್ ಅದನ್ನ ಬರೆದು, ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ನಾವೊಂದು ಸ್ಟೋರಿ ನಮ್ಮ ಥಾಟ್ನ ಬೇರೆ ಡೈರೆಕ್ಟರ್ ಹಾಕೋದು ಭಾರಿ ಕಷ್ಟ. ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಮಾಡೋದೇ ಕಷ್ಟ. ಹೌದು ಅದನ್ನ ಅವ್ರಿಗೆ ತಲೆಗೆ ತುಂಬಿಸಿ ಅದನ್ನ ಅರ್ಥ ಮಾಡಿಸಿ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿ ಅದು ಮಾಡೋದು ಸಖತ್ತು ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಅದು ಇನ್ ಡೀಟೇಲ್ ಡಿಸ್ಕಷನ್ ಜಾಸ್ತಿ ಆಗಿತ್ತು ನಮ್ಗೆ. ಆಮೇಲೆ ಒಂದು ಕಾಮನ್ ಪ್ಲಾಟ್ಫಾರ್ಮಿಗೆ ಬಂದ್ಬಿಟ್ಟು ಎಸ್ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಡಿಸಿಷನ್ ತಗೊಂಡು ಆಮೇಲೆ ಈ ಸ್ಟಾರ್ಟೆಡ್ ರೈಟಿಂಗ್ ಕಂಪ್ಲೀಟ್ ಸ್ಟೋರಿ, ಆಮೇಲೆ ಡೈಲಾಗ್ ಇರ್ಬೋದು, ಸ್ಕ್ರಿಪ್ಟ್ ಇರ್ಬೋದು, ಎಲ್ಲದನ್ನು ಮಾಡಿ ದೆನ್ ಇವೆಂಟ್ ಹೆಡ್ ಆಯ್ತು. ಇದಕ್ಕಿಂತ ಮುಂಚೆ ನಿಮ್ಗೆ ಯಾರಿಗೂ ವಿಲನ್ ರೋಲ್ ಕಾಣಿಸಿರ್ಲಿಲ್ವಾ ಅಥವಾ ಈ ಒಂದು ಸಿನಿಮಾ ಮಾತ್ರನ ನೀವು ಈ ಲುಕ್ ನ ಮಾಡಿದ್ದು? ಹೌದು, ಈ ಸಿನಿಮಾಗೆ ಅಂತಾನೆ ಪ್ರಿಪೇರ್ಡ್ ಆಗಿ ಗಡ್ಡ ಬಿಟ್ಟಿದೆ. ಐ ಥಿಂಕ್ ನಾವು ಫಸ್ಟ್ ಮೀಟ್ ಮಾಡಿದಾಗ ನನಗೆ ಬಿಯರ್ಡ್ ಎಲ್ಲ ಇರಲಿಲ್ಲ, ಬೇಡ ಇರ್ಲಿಲ್ಲ. ಲಾಂಗ್ ಹೇರ್ ಇತ್ತು. ಹಾ. ನಾನು ಆಕ್ಚುಲಿ ಬೇರೆ ಒಂದು ಟ್ರೈಬಲ್ ಮೂವಿ ಮಾಡ್ಬೇಕು, ಒಂದು 3000 years ಬ್ಯಾಕ್ ಸ್ಟೋರಿ ಮಾಡ್ಬೇಕಂತ ಒಂದು ಇತ್ತು ನನ್ನ ತಲೆಯಲ್ಲಿ. ಸೊ ಅದ್ರ ಬದಲು ಅದು ಫಸ್ಟ್ ಅದಕ್ಕಿಂತ ಬಿಫೋರ್ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿ, ಆಮೇಲೆ ಬಿಯರ್ಡ್ ಕಂಪಲ್ಸರಿ ಅಂತ ನಮ್ಮ ವೆಂಕಿ ಬಿಯರ್ಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಯರ್ಡ್ ದೆನ್ ವಿ ಕ್ಯಾರಿಡ್ ಬಿಯರ್ಡ್. ಅದಕ್ಕೆ ಅಂತಾನೆ ಬಿಟ್ಟಿದ್ದ ಸರ್. ಸೊ ಈ ಸಿನಿಮಾ ಶೂಟಿಂಗ್ಸ್ ಶುರು ಆದ್ಮೇಲೆ ಯಾರಾದ್ರೂ ನಿಮ್ಗೆ ಡೈರೆಕ್ಟರ್ ಕೇಳ್ಬಿಟ್ಟು ವಿಲನ್ ರೋಲ್ಗೆ ಏನಾದ್ರು ಕೇಳಿದ್ರ ಅಂತ? ನನಗೆ ಐ ಥಿಂಕ್ ತಮಿಳಲ್ಲಿ ಕೇಳಿದ್ದುಂಟು ರೀಸೆಂಟ್ ಆಗಿ. ಅದು ಬಿಟ್ರೆ ಏನಿಲ್ಲ ತಮಿಳ್. ಯಾಕಂದ್ರೆ ಪಕ್ಕ ರಾಲುಕ್ ಅಲ್ಲಿ ಇದ್ದೀರಾ, ಸೊ ಹಾಗಾಗಿ ಇಲ್ಲ, ಅಷ್ಟೇ ತಮಿಳಿಂದ ಒಂದು ಆಫರ್ ಬಂದಿತ್ತು. ಬಟ್ ವಿ ಆರ್ ಗೋಯಿಂಗ್ ಅಹೆಡ್ ಹಿಯರ್. ಹೆಂಗೆ ನಿಮ್ಮಿಬ್ರು ಫ್ರೆಂಡ್ಸಾ ಹೆಂಗೆ ಯಾವ ತರ ಅಂತ? ಹೆಂಗೆ ಸ್ಟೋರಿ ಲೈನ್ ಹೆಂಗ್ ಪರಿಚಯ ಆದ್ರಿ ಈ ಒಂದು ಸ್ಟೋರಿ ಲೈನ್ ಮತ್ತೆ ಈ ಒಂದು ಸಿನಿಮಾ ಮಾಡೋದಕ್ಕೆ ಅಂತ? ಯಾಕಂದ್ರೆ ಒಬ್ಬರ ಸ್ಟೋರಿನ ಇನ್ನೊಬ್ಬ ನಿರ್ದೇಶಕರು Correct, ತಗೋಬೇಕು correct, ಅಂತಂದಾಗ correct. ತುಂಬಾ ಕಷ್ಟ ಆಗುತ್ತೆ. Correct. ಸೊ ಒಬ್ಬರ ಅಭಿರುಚಿಗಳು ಹೇಳೋರು ಕನ್ವಿನ್ಸ್ ಮಾಡ್ಬೇಕು ಕರೆಕ್ಟ್ ಆಗಿ. ಹ್ಮ್ ಹ್ಮ್ ತಗೊಳ್ಳೋದು ಬೇರೆ. ಅದಕ್ಕೆಂದ್ರೆ ನಾವು ಹೇಳೋದು ಕರೆಕ್ಟ್ ಆಗಿರ್ಬೇಕು, ಹೇಳಿದ್ರೆ ಅದು ಮೀನಿಂಗ್ಫುಲ್ ಆಗಿರ್ಬೇಕು, ಅವರಿಗೂ ಅದು ಇಷ್ಟ ಆಗ್ಬೇಕು. ಇಷ್ಟ ಆಗಿಲ್ಲ ಅಂದ್ರೆ ಹೆಂಗೆ ಮಾಡೋಕ್ಕಾಗಲ್ಲ. ನಾನು ಬೇರೆಯವ್ರಿಗೆ ಹೇಳಿಲ್ಲ ಅಂತಿಲ್ಲ, 2-3 ಜನಕ್ಕೆ ಹೇಳಿದೀನಿ. ಕೇಳುವಾಗಲೇ ಅವ್ರದ್ದು ರಿಯಾಕ್ಷನ್ ನೋಡಿದೀನಿ. ಎಲ್ಲೋ ಫೇಸ್ ಹೋಗಿರುತ್ತೆ, ಅವಾಗಲೇ ಗೊತ್ತಾಗ್ಬಿಡುತ್ತೆ ಇಲ್ಲ ಈಸ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಅಂಥವ್ರಿಗೆ ನಾನು ಮಾಡ್ಸಕ್ಕಾಗಲ್ಲ. ಸೊ ಯಾರು ಅದನ್ನ ಲವ್ ಮಾಡ್ತಾರೆ, ನಾವು ಹೇಳೋದನ್ನ ಅರ್ಥ ಮಾಡ್ಕೊಂತಾರೆ, ಅವ್ರಿಗೆ ಮಾಡಿಸ್ಬೋದು. ಸೊ ಈ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಚೆನ್ನಾಗಿದೆ, ಇಷ್ಟ ಆಗ್ತಾ ಇದೆ, ಸೊ ಇದನ್ನ ಡೆವಲಪ್ ಮಾಡ್ಬೋದು ಅಂತ ಅವ್ರಿಗೆ ವಾಸ್ ವೆರಿ ಮಚ್ ಕಾನ್ಫಿಡೆಂಟ್. ಸೊ ಹಂಗಾಗಿ ಕಾಮನ್ ಹಾರ್ಟ್ ಬೀಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದಾಗ ಏನಾಗುತ್ತೆ ಅದು ಕರೆಕ್ಟ್ ಆಗುತ್ತೆ, ಇಲ್ಲ ಕಷ್ಟ. ನನಗೆ ವೆಂಕಟೇಶ್ ಸರ್ನ ನೋಡ್ತಾ ಇದ್ರೆ ನಂಗೆ ಸ್ಮೈಲ್ ಗೌಡ್ರು ನೆನಪಾಗ್ತದೆ ಯಾವಾಗ್ಲೂ. ಶೂಟಿಂಗ್ ಸೆಟ್ ಅಲ್ಲೆಲ್ಲ ಹೆಂಗೆ ಇರ್ತಿದ್ರ? ಆಲ್ಮೋಸ್ಟ್ ಹಾಗೇನೆ. ಇಷ್ಟೊಂದು ಕೂಲು, ಇಷ್ಟೊಂದು ನಗಾಡಿಂದ ನನಗೆ ನೆನಪಿಲ್ಲ. ನಗಾಡಿದ್ ಟೆನ್ಷನ್ ಟೆನ್ಷನ್ ಅಲ್ಲ. ಆಗುತ್ತೆ. ಟೈಮ್ ಟು ಟೈಮ್ ಆಮೇಲೆ ಆಗ್ತಿಲ್ಲ ಎಲ್ಲದು ಲೊಕೇಶನ್. ಡಬಲ್ ಕಾಲ್ ಶೀಟ್ ನಮ್ದು. ಓಕೆ, ಡಬಲ್ ಬಿಟ್ರೆ ತ್ರಿಬಲ್ ಇದೆ. ಹೆಂಗೆ ಅಲ್ಲ ಹಂಗ್ ಓಡ್ತಾ ಇತ್ತು ನಮ್ದು. ಅಂದ್ರೆ ಅಂದ್ರೆ ನಾವು ಶೂಟ್ ಮಾಡ್ತಿದ್ದೆ ವೀಕೆಂಡ್ಸ್ ವೀಕೆಂಡ್ ಮಾತ್ರ? ವೀಕೆಂಡ್ ಮಾತ್ರ. ಅಂದ್ರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ? ಅಲ್ಲ, ಸಾಟರ್ಡೆ ಸಂಡೇ ಓನ್ಲಿ 2 days, ವೀಕ್ಲಿ 2 days. ಇಫ್ ಎನಿ ಕೇಸ್ ಏನಾದ್ರು ರಜಾ ಇದ್ರೆ ಮಾತ್ರ ಫ್ರೈಡೆ ಆರ್ ಮಂಡೇ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಅದು ಬಿಟ್ಟಿಲ್ಲ ಸಂಡೇ, ಸಾಟರ್ಡೆ ಸಂಡೇನೆ ನಾವು. So, ಯಾಕೆ ವೀಕೆಂಡ್ ಕಾನ್ಸೆಪ್ಟ್ ಏನಕ್ಕೆ ಅಂತ? ಏನಕ್ಕೆ ಅಂದ್ರೆ ವರ್ಕಿಂಗ್ ಎಂಪ್ಲಾಯ್ ನಾನು ವರ್ಕ್ ಮಾಡೋದ್ರಿಂದ, ಸೊ ಕಾರ್ಪೊರೇಟ್ ಅಲ್ಲಿ. ಓ, ಕಾರ್ಪೊರೇಟ್ ಎಂಪ್ಲಾಯ್ ನೀವು? ಹೌದೌದು. Okay. ಸ್ಟಿಲ್ ಐ ವರ್ಕ್ ಈಗ್ಲೂ ಕೂಡ? ಹೌದೌದು. ನಾನು ವೀಕೆಂಡ್ ಅಲ್ಲಿ ಮಾತ್ರನೇ ಮಾಡಿದ್ದು. ಇವರೆಲ್ಲ ಸಪೋರ್ಟ್ ಇಲ್ಲ ಆಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ. ಅದು ಹಿಂಗ್ ಬರ್ತಿದ್ರೆ ನಾವು ಆಕ್ಚುಲಿ ವೆಂಕಿ ಹೇಳಿದ ತಕ್ಷಣನೇ ಸರಿ ಯಾವ ಈಗ ಮಾಡ್ತೀರಾ, ಈ ಟೈಮಿಗೆ ಫಿಕ್ಸ್ ಮಾಡ್ತೀರಾ, ಎಸ್ ಇವ್ರು ಪಾಪ ಬಂದ್ಬಿಡೋರು. ಇವ್ರದ್ದು ಮೇಜರ್ ರೋಲ್, ಸಿಕ್ಕಾಪಟ್ಟೆ ದೊಡ್ಡ ರೋಲ್. ಅವ್ರು ಬಂದು ಎಲ್ಲ ಸಖತ್ ಸಪೋರ್ಟ್ ಮಾಡಿ. ಇವತ್ತು ಒಂದ್ ದಿವಸ ಬಂದಿಲ್ಲ ಅನ್ನಂಗೆ ಇರ್ಲೇ ಇಲ್ಲ. ಪಾಪ ಪ್ಲಾನ್ ಮಾಡಿ ಬರೋರು. ಅವ್ರು ಸಖತ್ KDL ಬ್ಯುಸಿ ಇದ್ರು, ಸಿಕ್ಕಾಪಟ್ಟೆ KDL ಸಿಕ್ಕಾಪಟ್ಟೆ ಬ್ಯುಸಿ ಇದ್ರಾಗ. ಬಟ್ ಆಲ್ಮೋಸ್ಟ್ ನಾವು ಪ್ಲಾನ್ ಮಾಡಿದ ಡೇಟ್ಸ್ ಎಲ್ಲ ಅವೈಲಬಲ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಸಿಕ್ಬಿಟ್ರು. ನನಗೆ ಸರ್ ಪರಿಚಯ ಆಗಿದೆ ಹೇಗೆ ಅಂದ್ರೆ, ಸರ್ ಫ್ರೆಂಡ್ ಒಬ್ರು ಚಿಕ್ಕಮಂಗ್ಳೂರು ಕಿರಣ್ ಬಡ್ಗಾರ್ ಅಂತೇಳಿ ನನಗೂ ಗೊತ್ತು. ಅಂದ್ರೆ ಮೈಸೂರು ಒಬ್ರು ಮಂಜು ಸರ್ ಅಂತ ಇದ್ದಾರೆ, ಅವ್ರ ಫ್ರೆಂಡ್ ಅವರು. ಸೊ ಅವ್ರು ನನಗೂ ಗೊತ್ತಿರೋರು. ಸೊ ಅವರು ಎಲ್ಲೋ ಚಿಕ್ಕಮಂಗ್ಳೂರಲ್ಲಿ ಮೀಟ್ ಆದಾಗ ಈಗ ಸಿನಿಮಾ ಬಗ್ಗೆ ಡಿಸ್ಕಷನ್ ಆದಮೇಲೆ ಒಂದು ನನ್ನ ನಂಬರ್ ಅವ್ರು ಕೊಟ್ಟಿದ್ದಾರೆ, ಮಾತಾಡಿ ಇಬ್ರು ಓಕೆ ಆದರೆ ಕಂಟಿನ್ಯೂ ಮಾಡಿ ಅಂತ. ಸೊ ಮೀಟ್ ಮಾಡಿದ್ವಿ, ಒಂದಷ್ಟು ಥಾಟ್ಸ್ಗಳು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅದು ಹಾಗೆ ಕಂಟಿನ್ಯೂ ಆಗಿ ಸ್ಕ್ರಿಪ್ಟ್ ಆಗಿ ಫ್ಲೋರ್ ಬಂದು ಇವತ್ತು ಇಲ್ಲಿ ಬಂದ್ವಿ. ಈ ಸಿನಿಮಾಗೆ ವಿಲನ್ ಆಗಿ ಯಶ್ ಶೆಟ್ಟಿ ಅವ್ರನ್ನ ಏನಕ್ಕೆ ತಗೊಂಡ್ರಿ ಅಂತ? ಅಂದ್ರೆ ನಿಮ್ಗೆ ಆ ಪಾತ್ರ ನೋಡಿದಾಗ ಅನ್ಸ್ಬಿಡುತ್ತೆ ಇದಕ್ಕೆ ಯಶ್ ಶೆಟ್ಟಿ ಬಿಟ್ರೆ ಬೇರೆ ಯಾರು ಸೂಟ್ ಆಗ್ತಿರ್ಲಿಲ್ಲ ಅಂತ. ಅದು 100% ಶೋರ್. ಅದು ಅವರಲ್ಲೇನೋ ಸ್ಪೆಷಲ್ ಅಟ್ರಾಕ್ಷನ್ಸ್ ಇದೆ. ಎಸ್ಪೆಷಲಿ ಅವ್ರ ಕಣ್ಣಲ್ಲಿ ಒಂದು, ನನ್ನ ಆಗ್ಲೇ ಅವ್ರಿಗೆ ಹೇಳ್ತಾ ಇದ್ದೆ, ಆ ಸೀನಲ್ಲಿ ನೀವು ಒಂದು ಲುಕ್ ಬರುತ್ತೆ ಸರ್, ಬೇರೆ ಇಷ್ಟು ಮಾಡಿರೋ ಸಿನಿಮಾದಲ್ಲಿ ಆ ಲುಕ್ ನಾನು ಗಮನಿಸಿದ್ದೆ ಫಸ್ಟ್ ಟೈಮ್. ಬಟ್ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಅಲ್ಲ ಈಗ ಇಮ್ಯಾಜಿನೇ ಮಾಡಕ್ಕಾಗಲ್ಲ. ಈಗ ಯಾರು ಮಾಡಿರಿ ಆತರ ಆ ಬೋರ್ಡ್ಗೆ ಹೋಗಕ್ಕಾಗಲ್ಲ ಈಗ. ಅಂದ್ರೆ ಅದು ಕ್ಯಾರೆಕ್ಟರ್ ಹಂಗೆ ಕೂತ್ಬಿಟ್ಟಿದೆ ಅದು.
ಆ ಕ್ಯಾರೆಕ್ಟರ್ಗೆ ಬೇರೆಯವ್ರನ್ನ ಏನಾದ್ರು ಥಿಂಕ್ ಮಾಡಿದ್ರೆ ಚಾನ್ಸೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಹೌದು. ಆಗಲ್ಲ. ಸೊ ಅದು ಪಕ್ಕ ಇತ್ತು. ಐ ಥಿಂಕ್ ನಮಗೆ 2-3 ತಿಂಗಳು ಆಟ ಆಡ್ಸಿದ್ರು ಅವರು. ಬಿಸಿ ಅದಿರೋ ಕಾಲ್ ಲೇಟ್ ಆಗಿದೆ ಅದೆಲ್ಲ ಇತ್ತು. ಅವರು ಡೈರೆಕ್ಟ್ ಆಗಿ ಹೇಳಲ್ಲ ಆಟ ಆಡ್ಸಿದೆ ಅಂತ. ಬಟ್ ಅಂದ್ರೆ ಅಷ್ಟು ಬಿಸಿ ಇದ್ರು ಅಷ್ಟೇ, ಬೇರೆ ಏನಿಲ್ಲ. ಬೇರೆ ಶೆಡ್ಯೂಲ್ ಇತ್ತು. ಹಂಗೆಲ್ಲ. ಮತ್ತೆ ನಮ್ದು ಗೆಟಪ್ ಇಶ್ಯೂ ಇತ್ತು. ಓಕೆ. ನನಗೆ ಗೆಟಪ್ ಬೇಕಾಗಿತ್ತು. ಮತ್ತೆ 2 ಗೆಟಪ್ ಬೇಕಿತ್ತು, ಒಂದು ಎರಡು retro getup ಗೆ, ಬೇಕಾಗಿತ್ತು. ಒಂದು ಮಾಡರ್ನ್ಗೆ. ಡ್ಯುಯಲ್ ಕ್ಯಾರೆಕ್ಟರ್ ಏನೋ ಮಾಡ್ತಿದ್ರಾ? ಹಾಗೇನೆ ಆ ಥರ ಹೇಳಕ್ಕಾಗಲ್ಲ. ನಿಂಗೆ ಎರಡು ಶೇಡಲ್ಲಿ ನಾನು ಕಾಣಿಸ್ಕೋತೀನಿ ಆ ಮೂವಿಯಲ್ಲಿ. ಹಾ. ತುಂಬಾ ಪವರ್ಫುಲ್ ಆಗಿದೆ 2 ಕ್ಯಾರೆಕ್ಟರ್ ಕೂಡ. ಗದ್ದೆ ಫೈಟ್ ಅಂತ ಹೇಳಿದೆ ಅದು, ಆಮೇಲೆ ಜೋಳದ ಗದ್ದೆ ಫೈಟ್ ಅಲ್ಲಿ ಇರ್ಬೋದು, ಮತ್ತೆ ಇಲ್ಲಿ ಲಗ್ಗೆರಿ ಫೈಟ್ ಅಲ್ಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಡಿಫ್ರೆಂಟ್ ಆಗಿತ್ತು. 3 ಫೈಟ್ ಅಲ್ಲಿ ನಾನಿದ್ದೀನಲ್ಲ ಮೂರ್ ಅದರಲ್ಲಿ. ಫೈಟ್ ನಲ್ಲಿ ಓಕೆ. ಸೊ ಫಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಮಟ್ಟದಲ್ಲಿ ಬರ್ತಾ ಇರುವಂತದ್ದು. ಹೆಂಗಿತ್ತು ನಿಮ್ಮ ಪ್ರಿಪರೇಷನ್ಸ್ ಮತ್ತೆ ಪ್ಲಾನ್ಸ್ ಅಂತ? ಸೊ ನಾವು ಪ್ಲಾನಿಂಗ್ ಶುರು ಮಾಡಿದ್ದು ಕನ್ನಡಕ್ಕೆ ಮಾತ್ರ, ಹ್ಮ್. ಕನ್ನಡ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದ್ವಿ. ಸೊ ನಾವು ಶೂಟಿಂಗ್ ಮುಗಿಸಿ ಯಾವಾಗ ನಾವು ಪೋಸ್ಟ್ ಪ್ರೊಡಕ್ಷನ್ ವರ್ಕಿಗೆ ಬರ್ತೀವಿ ಅವಾಗ ನಾವು ಪೇಪರಲ್ಲಿ ಏನು ಅಂದ್ಕೊಂಡಿದ್ವಿ ಅದು ಆಲ್ರೆಡಿ ನಮ್ಮ ಹತ್ರ ಸಿನಿಮಾದಲ್ಲಿತ್ತು. ಸೊ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು. ಒಂದು ಲ್ಯಾಂಗ್ವೇಜ್ ಎಕ್ಸ್ಟ್ರಾ ಆಯಿತು ಆವಾಗಲೇ, ಕನ್ನಡ ಮತ್ತು ತಮಿಳು ರೆಡಿಯಾಗಿ ಶುರು ಆಯಿತು. ಸೊ ಟೀಸರ್ ರಿಲೀಸ್ ಆದಮೇಲೆ ಸುತ್ತಮುತ್ತ ಒಂದಷ್ಟು ಎನ್ಕ್ವೈರೀಸ್ಗಳು, ಫೋನ್ ಕಾಲ್ಸ್ಗಳು ಬಂದ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿ ಮತ್ತೆ 3 ಲ್ಯಾಂಗ್ವೇಜ್ ಅಡಿಷ್ನಲ್ ಮಾಡಿದ್ವಿ. ಸೊ ನಾವು ಇವಾಗ ಕೇಳ್ಬೋದು ನೀವು ಏನು ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಈ ಥರ ಇರ್ಬೋದು, ಸುಮಾರು ಬರ್ತಾವೆ ಸೈಡಿಂದ. ಫಸ್ಟ್ ಮೂವಿ ಬೇರೆ, ಹೀರೋ ಬೇರೆ, ಹೊಸಬ ಈ ಥರ ಮಾಡ್ಬೋದು ಅಂತ. ಸೊ ಹುಚ್ಚು ಅನ್ನೋದಕ್ಕಿಂತ ನಮ್ಮ ನೆಲದ ಕಥೆನ ನಾವು ಅವ್ರ ಭಾಷೆಯಲ್ಲಿ ಹೇಳೋ ಒಂದು ಪ್ರಯತ್ನ ಅಷ್ಟೇ, ಚಿಕ್ಕ ಪ್ರಯತ್ನ. ಅವ್ರಿಗೆ ಅರ್ಥ ಆಗೋ ರೀತಿ ಹೇಳೋಕ್ಕೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ಎಸ್, ಹೇಳಿದ್ರಿ ಅವರ ಭಾಷೆಯಲ್ಲಿ ಅಂತಂದಾಗ, ಬಿಕಾಸ್ ಯಾಕಂತಂದ್ರೆ ಕನ್ನಡದಲ್ಲಿ ಸಿನಿಮಾ ಮಾಡಿಬಿಟ್ಟು ಪ್ರಚಾರ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ನಾವು ಮಾಡಿರುವಂತ ಸಿನಿಮಾವನ್ನ ಜನರಿಗೆ ತಲುಪಿಸುವಂತಹ ಮೇಜರ್ ಘಟ್ಟ ಅದು. ಹೌದು. ಸೊ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಮ ಪ್ರಚಾರದ ಒಂದು ಸ್ಕೆಡ್ಯೂಲ್ಸ್ ಹೆಂಗೆಲ್ಲ ಇದೆ ಅಂತ? ಸೊ ಈಗಾಗಲೇ ಕನ್ನಡ ನಾವು ಫುಲ್ ಫ್ಲೆಡ್ಜಲ್ಲಿ ಮಾಡ್ತಾ ಇದೀವಿ. ಸೊ ತಮಿಳು, ಮಲಯಾಳಂ ಆಲ್ರೆಡಿ ಏನೇನು ಪ್ರಿಪ್ರೇಷನ್ ಆಗಬೇಕು ಆಗ್ತಾ ಇದೆ. ತೆಲುಗು ಮತ್ತೆ ಹಿಂದಿ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಸೊ ಏನಂದ್ರೆ ಒಂದೊಂದು ಮಾರ್ಕೆಟಿಂಗ್ ಒಂದೊಂದು ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ. ಹ್ಮ್. ಸೊ ಕನ್ನಡದಲ್ಲಿ ಕರ್ನಾಟಕ ಮಾರ್ಕೆಟಿಂಗ್ ಅಂತ ಯಾವ ತರ ಮಾರ್ಕೆಟಿಂಗ್ ಮಾಡ್ಬೇಕು ಹಂಗೆ ಮಾಡ್ಬೇಕು. ಅದನ್ನ ತೆಲುಗಲ್ಲಿ ವರ್ಕ್ ಆಗಲ್ಲ. ಸೊ ವರ್ಕ್ ಆಗಲ್ಲ. ನಾರ್ತಿಗೆ ಅದರದ್ದೇ ಆದ ಒಂದು ಡಿಫ್ರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡೋಕ್ಕಾಗತ್ತೆ. ಆಲ್ರೆಡಿ ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ಆಲ್ರೆಡಿ ಮಲಯಾಳಂ ಮತ್ತು ತಮಿಳು ನಮ್ದು ಇನ್ನು ಅಡ್ವಾನ್ಸ್ ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಈಗ ಹಿಂದಿ ಮಾರ್ಕೆಟಿಗೆ ಮತ್ತು ತೆಲುಗು ಮಾರ್ಕೆಟಿಗೆ ಡಿಫ್ರೆಂಟ್ ಸ್ಟ್ರಾಟಜೀಸ್. ಸೊ ಅದ್ರ ಪ್ರಕಾರ ಹೋಗ್ತಾ ಇದೀವಿ ಪ್ರಿಪ್ರೇಷನ್ ಆಗಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.